ಇನ್ನು ಮೇಡಮ್ 2025ರಲ್ಲಿ ಯಾವ ಡೇಟ್ ಆಫ್ ಬರ್ತ್ ಅವರು ಯಾವ ನಂಬರ್ನ ಹೆಚ್ಚಾಗಿ ಬಳಸಿದ್ರೆ ಅವರಿಗೆ ಉತ್ತಮವಾಗುತ್ತೆ ಅಥವಾ ಯಾವ ನಂಬರ್ನ ಬಳಸದೇ ಇದ್ರೆ ಅವರಿಗೆ ಉತ್ತಮ ಅಂದ್ರೆ ಅಶುಭ ಫಲ ಆಗುತ್ತೆ? ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. 2025 ಇಸ್ವಿ ಮುಂದಿನ ವರ್ಷಕ್ಕೆ 1-10-19-28 ಅಂದರೆ ಓವರ್ ಆಲ್ ಇದು ಒಂದೇ ನಂಬರ್ ಅವ್ರಿಗೆ ಹೇಳ್ತಾ ಇದ್ದೀನಿ. 1-10-19-28 ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರಿಗೆಲ್ಲ ಒಂದು ತುಂಬ ಒಳ್ಳೆ ವರ್ಷ ಅಂತ ಹೇಳ್ಬೋದು, ಒಂದು ರಾಜಯೋಗದ ವರ್ಷ ಅಂತ ಹೇಳ್ಬೋದು. ಅವರು ಏನೇ ಒಂದು ಅವ್ರು ಏನೇ ಅಂದ್ಕೊಂಡಿದ್ರು ಸಹ ಅವ್ರಿಗೆ ಒಂದು ಕಾರ್ಯರೂಪಕ್ಕೆ ತರುವಂಥ ಒಂದು ನಂಬರ್ ಆಗಿದೆ. ಅವರು ಏನೇ ಮಾಡಿದ್ರು ಅದನ್ನು ಅವರು ಒಂದು ಜಯವನ್ನು ಕಾಣ್ಬೋದು. ಇವಾಗ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಕ್ಕುವಂಥ ಒಂದು ವರ್ಷ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುವಂಥ ಒಂದು ವರ್ಷ, ಮಕ್ಕಳಿಲ್ದಿರೋರಿಗೆ ಮಕ್ಕಳು ಮಾಡ್ಕೊಳ್ಳೋವಂಥ ಒಂದು ಯೋಗವನ್ನು 2025ರಲ್ಲಿ ಕಾಣ್ಬೋದು. ಅದೇ ರೀತಿ 2025ರಲ್ಲಿ 1-10-19-28 ಅಂತ ಆ ಡೇಟ್ನಲ್ಲಿ ಹುಟ್ಟಿರೋರಿಗೆ ಒಂದು ಆರೆಂಜು, ಯೆಲ್ಲೋ ಮತ್ತು ಗ್ರೀನು ಈ ವರ್ಷಕ್ಕೆ ತುಂಬ ಅವರಿಗೆ ಒಂದು ಲಕ್ಕಿ ಬಣ್ಣ ಅಂತ ಹೇಳ್ಬೋದು. ಆರೆಂಜು, ಯೆಲ್ಲೋ, ಗ್ರೀನು ಅತಿ ಹೆಚ್ಚು ಅವರು ಯೂಸ್ ಮಾಡಿದಷ್ಟು ಅವ್ರಿಗೆ ಒಂದು ರಾಜಯೋಗವನ್ನು ತಂದು ಕೊಡುತ್ತೆ. ಅವರೆಲ್ಲಾದರೂ ಹೋದಾಗ, ಅವ್ರು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಹೋದಾಗ ಒಂದು ಆರೆಂಜ್ ಕಲರ್ ಕರ್ಚೀಫನ್ನು ಯೂಸ್ ಮಾಡ್ಬೋದು, ಒಂದು ಗ್ರೀನ್ ಕಲರ್ ಕರ್ಚೀಫ್ನ ಯೂಸ್ ಮಾಡ್ಬೋದು, ಒಂದು ಯೆಲ್ಲೋ ಕಲರ್ ಒಂದು ಬಟ್ಟೆನ ಯೂಸ್ ಮಾಡ್ಬೋದು, ಅಥವಾ ಒಂದು ಅವರ ಪರ್ಸ್ ಆಗಲಿ, ಅವರ ಕರ್ಚೀಫ್ ಆಗಲಿ, ಅವರ ಡ್ರೆಸ್ ಕಾಸ್ಟ್ಯೂಮ್ ಆಗಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಬಂದರೆ ಅವರ ಕೆಲಸದಲ್ಲಿ ಪಾಸಿಟಿವ್ ಆಗುತ್ತೆ. ಅವ್ರು ಅಂದ್ಕೊಂಡಿರೋ ಕೆಲಸ ಎಲ್ಲ ಅವರು ಸಾಧಿಸ್ಬೋದು. ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಒಂದು ಪಾಸಿಟಿವ್ ಆಗುವಂಥ ಒಂದು ಡೇಟ್ ಮುಖ್ಯ ಆಗಿರುತ್ತೆ. ಇವಾಗ ಅವರಿಗೆ ನೆಗೆಟಿವ್ ಡೇಟಲ್ಲಿ ಹೋದಾಗ ಅದು ನೆಗೆಟಿವೇ ಆಗುತ್ತೆ. ಅವರ ಡೇಟ್ಗಳು ಒಳ್ಳೆಯದೇ ಆಗಿರ್ಬೋದು ಈ ವರ್ಷಕ್ಕೆ, ಅವರಿಗೆ ಅಂತ ಕೆಲವೊಂದು ಲಕ್ಕಿ ಡೇಟ್ಸ್ ಇರುತ್ತೆ. ಆ ಲಕ್ಕಿ ಡೇಟ್ಸ್ನ ನಾನು ಹೇಳ್ತೀನಿ. ಅವರು 1-10-19-28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತಾರೆ ಅವರಿಗೆ 3-12-21-30 ಅನ್ನೋ ನಂಬರು, ಅನ್ನೋ ದಿನಾಂಕ ಮತ್ತು ಆ ದಿನಗಳು, ಆ 3ನೇ ತಾರೀಕು ಈ ದಿನಗಳಲ್ಲಿ ಅವರು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದಾಗ, ಇಲ್ಲ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಗಲಿ, ಇಲ್ಲ ಯಾರನ್ನಾದ್ರೂ ಮೀಟ್ ಮಾಡಬೇಕಾದ್ರೆ ಆಗಲಿ, ಒಬ್ರ ಹತ್ರ ಮಾತಾಡಬೇಕಾದ್ರೆ ಆಗಲಿ, ಅವ್ರು ಏನೇ ಒಂದು ಶುಭ ಕೆಲಸ ಮಾಡಿದಾಗ ಈ ಡೇಟ್ಗಳಲ್ಲಿ ಅವರು ಮಾಡ್ಬೋದು. ಮತ್ತು ಈ ಗಂಟೆಗಳಲ್ಲಿ ಕೂಡ ಮಾಡ್ಬೋದು. ಅವರಿಗೆ ಈ ಡೇಟ್ ತುಂಬ ಸಾಥ್ ಕೊಡುತ್ತೆ. ಹಾಗೆ 4-13-22-31 ಅದು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. 5-14-23, 9-18-27 ಈ ದಿನಾಂಕಗಳು, ಈ ಡೇಟ್ಗಳು, ಈ ಡೇಟಲ್ಲಿ ಹುಟ್ಟಿರೋರು ಕೂಡ ಅವ್ರ ಜೊತೆ ಇದ್ದಾಗ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಜಯನ ನೋಡ್ಬೋದು, ಪಾಸಿಟಿವ್ ಅನ್ನೋದನ್ನು ನೋಡ್ಬೋದು. ಅದ್ರ ಜೊತೆ ಆರೆಂಜು, ಯೆಲ್ಲೋ, ಗ್ರೀನು ಯಾವಾಗ ಈ ಕಲ್ಲರು, ಈ ಡೇಟ್ನ ನಾವು ಟ್ಯೂನ್ ಮಾಡ್ಕೊಳ್ತೀವೋ ಆವಾಗ ಅವ್ರು ಏನೇ ಒಂದು ಕೆಲಸ ಮಾಡಲಿ, ಅವರು ಯಾವುದೇ ರೀತಿ ಇವಾಗ ನಮಗೆ ಆಗದೇ ಇರೋ ಕೆಲಸ ಕೂಡ ಅದು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 2025ನೇ ಇಸ್ವಿಯಲ್ಲಿ 1-10-19-28 ಅನ್ನೋ ನಂಬರು ತುಂಬ ಒಳ್ಳೆ ನಂಬರ್ ಆಗಿದೆ ಮತ್ತು ಒಳ್ಳೆ ಫಲವನ್ನು ಕೊಡುವಂಥ ಒಂದು ಡೇಟು. ಈ ಡೇಟದಲ್ಲಿ ಹುಟ್ಟಿರೋರಿಗೆಲ್ಲ ಅವರವರ ಆಸೆನ ಈಡೇರಿಸ್ಕೊಳ್ಳುವಂಥ ಒಂದು ವರ್ಷ ಆಗಿರುತ್ತೆ. ಇನ್ನು ಅದೇ ರೀತಿ ಮ್ಯಾಮ್ 2-11-20-29 ಈ ನಂಬರ್ಸ್ಗಳು ಹೇಗಿದೆ ಮ್ಯಾಮ್? 2025ನೇ ವರ್ಷಕ್ಕೆ ಮುಂದಿನ ವರ್ಷಕ್ಕೆ 2-11-20-29 ಅನ್ನೋದು ತುಂಬ ಕರಾಳವಾದ ದಿನಾಂಕ ಆಗಿದೆ. ಕರಾಳ ಅಂತಂದರೆ ತುಂಬ ಆಗದೇ ಇರೋವಂಥ ಒಂದು ಡೇಟು. 2025ನೇ ಇಸ್ವಿಯಲ್ಲಿ ಏನಾದರೂ ನಾವು ಆ ಶುಭ ಫಲವನ್ನು ಏನಾದರೂ ನಾವು ಕೇಳ್ತೀವಿ ಅಂದರೆ ಇಡೀ ಪ್ರಪಂಚದಲ್ಲಿ ಅದು ಇದೇ ದಿನಾಂಕ ಆಗಿರುತ್ತೆ. 2 ಗಂಟೆ ಆಗಿರ್ಬೋದು, 2 ಗಂಟೆ, 11 ಗಂಟೆ ಇಂಥ ಟೈಮಲ್ಲೆಲ್ಲ ತುಂಬ ನಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ವಿಸ್ಮಯ, ಆಘಾತಕಾರಿ ವಿಷಯಗಳನ್ನ ನಾವು ಕೇಳಿರ್ತೀವಿ. ಅಂದರೆ ಆ ಥರ ಎಲ್ಲ ನಡೆದಿರುತ್ತೆ. 2-11-20-29 ಈ ಡೇಟ್ನಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಅವರಿಗೆ 2025ನೇ ಇಸ್ವಿಯಲ್ಲಿ ತುಂಬ ಕೆಟ್ಟ ಫಲಗಳನ್ನ ನೋಡಬೇಕಾಗುತ್ತೆ. ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದರೆ ಅದೆಲ್ಲ ಆಗೋದಿಲ್ಲ. ಕೆಲಸದಲ್ಲಿ ಇರೋರು ಕೂಡ ಕೆಲಸ ಕಳ್ಕೋಬೇಕಾಗತ್ತೆ. ಮತ್ತು ಕೆಲಸ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಅಂತ ನೀವು ಯಾವುದು ಈ 2024ನೇ ವರ್ಷದಲ್ಲಿ ನೀವು ಏನು ಅಂದ್ಕೊಂಡಿರ್ತೀರಾ, ಏನಾದರೂ ಅರ್ಧಂಬರ್ಧ ಕೆಲಸ ಆಗಿ ಅದು 2025ರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಆ ಕೆಲಸ ಕೂಡ ಅವರಿಗೆ ಅರ್ಧದಲ್ಲೇ ನಿಂತೋಗೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ 2-11-20-29 ಅಂತ ಇರೋ ಆ ಡೇಟ್ನಲ್ಲಿ ಹುಟ್ಟಿರೋರಾಗಲಿ, ಆ ಡೇಟ್ ಅವರು ಮತ್ತು ಆ ನಂಬರ್ ಇಟ್ಕೊಂಡಿರೋರು ಆ ನಂಬರ್ನ ಈ ವರ್ಷ ಎಲ್ಲೂ ಅವರು ಚಾಲ್ತಿ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ಮತ್ತು ಅವರಿಗೆ ಅಂತ 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅವ್ರ ಮನೆಯಲ್ಲಿ ಜಗಳ ಆಗಿರ್ಬೋದು, ಅವ್ರ ಮನೇಲಿ ಸಾವು ನೋವುಗಳಾಗೋದು ಹೆಚ್ಚಾಗಿರುತ್ತೆ. ಮತ್ತು ಕುಟುಂಬದಲ್ಲಿ ಕಲಹ ಆಗುತ್ತೆ, ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಕೋತಾರೆ, ಕೆಲಸದ ವಿಚಾರದಲ್ಲಿ ಜಗಳ ಮಾಡ್ಕೋತಾರೆ. ಈ ಥರ ಎಲ್ಲ ಕ್ಷೇತ್ರದಲ್ಲೂ ಅವರು ಒಂದು ಇದನ್ನು
ನೆಗೆಟಿವ್ನ ನೋಡ್ಬೋದು. ಇದೇ ರೀತಿ ಈ ಡೇಟ್ದಲ್ಲಿ ಹುಟ್ಟಿರೋರು ಯಾವುದೇ ರಂಗದಲ್ಲಿರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಅಥವಾ ಒಂದು ಕ್ರೀಡೆ ರಂಗದಲ್ಲಿರ್ಬೋದು, ಅವರೆಲ್ಲರಿಗೂ ಕೂಡ ಈ ವರ್ಷ ಒಂದು ನೆಗೆಟಿವ್ ಆಗಿ ಅವರ ಒಂದು ಕೆಲಸದಲ್ಲಿ, ಅವರ ಜಯದಲ್ಲಿ ಕೂಡ ಒಂದು ನೆಗೆಟಿವ್ನ ನೋಡ್ಬೋದು. ಅಂದರೆ ಅವ್ರು ಅನ್ಕೊಂಡಿರೋ ಅಷ್ಟು ಶುಭ ಫಲ ಅವ್ರಿಗೆ ಸಿಕ್ಕೋದಿಲ್ಲ, ಅಶುಭ ಫಲಗಳನ್ನೇ. ಇವಾಗ ರಾಜಕೀಯದಲ್ಲೂ ಬದಲಾವಣೆ ಆಗತ್ತೆ. ಈ 2ನೇ ತಾರೀಕು 2/11/2029 ಯಾರೆಲ್ಲ ಹುಟ್ಟಿರ್ತಾರೆ ಅವರು ರಾಜಕೀಯದಲ್ಲಿದ್ದಾಗ ಅವರು ಒಂದು ಪಕ್ಷವನ್ನು ಕಳ್ಕೋಬಹುದು. ಅದೇ ಸಿನಿಮಾ ರಂಗದಲ್ಲಿದ್ದಾಗ ಅವರ ಒಂದು ಸಿನಿಮಾಗಳು ಫ್ಲಾಪ್ ಆಗತ್ತೆ. ಈ ಥರ ಎಲ್ಲ ನಡೆಯುತ್ತೆ. ಈ ಥರ ಎಲ್ಲ 2025ನೇ ಇಸ್ವಿಯಲ್ಲಿ 2/11/2029ಕ್ಕೆ ತುಂಬ ಕೆಟ್ಟ ಒಂದು ವರ್ಷ ಅಂತ ಹೇಳ್ತೀನಿ. ಮತ್ತು ಅವರು ಕೆಲವೊಂದು ನಂಬರ್ಗಳನ್ನ ಫಾಲೋ ಮಾಡಿದಾಗ ಅವರ ಒಂದು 20% 30% ಅವರು ಒಂದು ಚೂರು ಅವರು ಅವರು ಒಂದು ಗೆಲುವನ್ನು ನೋಡ್ಕೋಬೋದು. ಅಂದರೆ ತುಂಬ ಅಂತ ಹೇಳ್ತಿಲ್ಲ, ಒಂದು 20-30%. ಎರಡನೇ ನಂಬರು 2ನೇ ತಾರೀಕಲ್ಲಿ ಹುಟ್ಟಿರೋರು ಬಿಳಿ ಮತ್ತು ಕೆಂಪು ಬಣ್ಣವನ್ನ ಈ ವರ್ಷ ಉಪಯೋಗಿಸಬಾರ್ದು. ಅದು ಅವ್ರಿಗೆ ತುಂಬಾ ನೆಗೆಟಿವ್ ಕೊಡುವಂತ ಬಣ್ಣ ಅದಾಗಿದೆ. ಅದೇ ರೀತಿ 2-9 ಅನ್ನೋ ವೆಹಿಕಲ್ ನಂಬರು ಎಲ್ಲ ಕೂಡಿಸಿದಾಗ 2 ಬರೋದು, 9 ಬರೋದು. ಈ ವರ್ಷಕ್ಕೆ 2025ನೇ ವರ್ಷಕ್ಕೆ ಫೋನ್ ನಂಬರು 2-9 ಪಕ್ಕ ಇರೋದು, 9-2 ಪಕ್ಕ ಇರೋದು, ಈ ಥರ ಎಲ್ಲ ಇದ್ದಾಗ ಅವ್ರಿಗೆ ಒಂದು ಕೆಟ್ಟ ಸೂಚನೆಯನ್ನ ಕೊಡುತ್ತೆ. ಮತ್ತೆ 2ನೇ ತಿಂಗಳು 9ನೇ ತಿಂಗಳಲ್ಲಿ ಕೂಡ ಅವ್ರಿಗೆ ಅವರ ಮನೆಯಲ್ಲಾಗ್ಲಿ, ಒಟ್ಟು ಅವರ ಸರೌಂಡಿಂಗಲ್ಲಾಗಲಿ, ಅವರ ಬಿಸ್ನೆಸ್ ಇಂದಾಗಲಿ ಒಂದು ಕೆಟ್ಟ ಅನುಭವಗಳನ್ನ ಅವರು ಪಡ್ಕೊಳ್ತಾರೆ. ಇದೇ ರೀತಿ 2-11 ಈ ತಿಂಗಳಲ್ಲಾಗಿರ್ಬೋದು. ಈ ತಿಂಗಳಲ್ಲಿ ನೀರಿನಿಂದ ತುಂಬಾ ಒಂದು ಅಪಾಯಕಾರಿ ಗಂಡಾಂತರಗಳು ಒಂದು ಮೂಡ್ತವೆ. ನೀರಿನಲ್ಲಿ ಅಂತಂದ್ರೆ ಇವಾಗ ಒಂದು ಕ್ರೂಸಲ್ಲಿ ಆ ಕ್ರೂಸಲ್ಲಿ ಒಂದು ಅಪಾಯ ಆಗ್ಬೋದು. ಮತ್ತೆ ಮೀನ್ ಹಿಡಿಯೋರು ನೀರಲ್ಲಿ, ಅವ್ರು ಸದಾ ನೀರಿನಲ್ಲಿ ಇರ್ತಾರೆ, ಸೊ ಅವ್ರಿಗೂ ಕೂಡ ಒಂದು ಅಪಾಯದ ಒಂದು ಸೂಚನೆಯನ್ನ ತೋರಿಸುತ್ತೆ. 2025ನಲ್ಲಿ ಆಲ್ಮೋಸ್ಟ್ ನೀರಿನಿಂದ ತುಂಬಾ ಅಪಾಯ ಆಗತ್ತೆ. ನೀರಿನಲ್ಲಿ ವಾಸ ಮಾಡೋರಿಗೆ, ನೀರ್ ಹತ್ರ ಇರೋರಿಗೆ, ಮತ್ತೆ ನೀರಿನಲ್ಲಿ ಕೆಲಸ ಮಾಡೋರಿಗೆ, ಇವ್ರಿಗೆಲ್ಲ ಒಂದು ಅಪಾಯ ಅಂತ ಹೇಳ್ತೀನಿ. ಅಪಾಯ ಅಂದ್ರೆ ಅವ್ರಿಗೆ ಎಲ್ಲ ನೆಗೆಟಿವೇ ಇರುತ್ತೆ. ಅವ್ರಿಗೆ ಒಂದು ನೀರಿನಿಂದ ಗಂಡಾಂತರಗಳಿರುತ್ತೆ. ಮತ್ತೆ ಅವರು ಕೆಲವೊಂದು ನಂಬರ್ಸ್ನ ಫಾಲೋ ಮಾಡಿದಾಗ 2025ರಲ್ಲಿ ನಂಬರ್ಸ್ನ ಫಾಲೋ ಮಾಡಿದಾಗ ಅವರೊಂದು ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ರಿಲೀಫ್ನ ತಗೋಬಹುದು. 3-12-21-30 ಅನ್ನೋ ನಂಬರ್ನ ಅವರು ಫಾಲೋ ಮಾಡಬೇಕು. 5-14-23, 6-15-24 ಈ ನಂಬರ್ಗಳನ್ನ, ಈ ಡೇಟ್ಗಳನ್ನ ಅವರು ಸ್ವಲ್ಪ ಇದಕ್ಕೆ ಅವರು ಉಪಯೋಗಿಸ್ಕೊಂಡಲ್ಲಿ ಸ್ವಲ್ಪ ಮಟ್ಟಿಗೆ ಜಯ ನೋಡ್ಬೋದು. ಒಂದು 30-40% ಅವ್ರು ಮಾಡೋ ಕೆಲಸದಲ್ಲಿ ಅವ್ರಿಗೆ ಪಾಸಿಟಿವ್ ಅಂತ ಬರುತ್ತೆ. ಹಾಗೆ ಬ್ಲೂ ಗ್ರೀನ್ ಅತಿ ಹೆಚ್ಚು ಇವರು ಯೂಸ್ ಮಾಡಿದಾಗ, ಯೆಲ್ಲೋ ಕಲರ್ನ ಯೂಸ್ ಮಾಡಿದಾಗ ಇವ್ರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ನ ತಂದ್ಕೊಡುತ್ತೆ. ಅವರ ಮನೆಯಲ್ಲಿ ಆ ಥೀಮ್ನ ಮಾಡ್ಕೋಬಹುದು. ಮನೆಯಲ್ಲಿ ಕೂಡ ಅವರು ಒಂದು ಬೆಡ್ಶೀಟ್ ಇಂದ ಹಿಡಿದು ಒಂದು ಮ್ಯಾಟ್, ಒಂದು ಸ್ಲಿಪ್ಪರು, ಈ ತರ ಸಣ್ಣ ಬದಲಾವಣೆ ಮಾಡ್ಕೊಂಡಾಗ ಅವ್ರಿಗೆ ಒಂದು ಪಾಸಿಟಿವ್ ಅಂತ 2025ಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರು ಪಾಸಿಟಿವ್ ನೋಡ್ಬೋದು. ಇನ್ನು ಮೇಡಮ್ 3-11-21-30 ಈ ನಂಬರ್ ಯಾವ ರೀತಿ ಇದೆ ಮ್ಯಾಮ್? 3-12-21-30 ಈ ನಂಬರು, ಈ ಡೇಟು, ಈ ಟೈಮು, ಇದೆಲ್ಲನೂ 2025ಕ್ಕೆ ತುಂಬ ಸಕ್ಸಸ್ ನಂಬರು ಅಂತ ಹೇಳ್ಬೋದು. ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಸಕ್ಸಸ್ನ ನೋಡೋ ಅಂಥ ಒಂದು ವರ್ಷ ಆಗಿದೆ. ಅವರು ರಾಜಯೋಗದ ನಂಬರು ಅಂತಲೇ ಹೇಳ್ಬೋದು. ಮತ್ತು 3-12-21-31 ಈ ಡೇಟಲ್ಲಿ ಹುಟ್ಟಿರೋರು ಯಾರಾದರೂ ಕೂಡ ಸತ್ತರೆ, 2025ನೇ ಇಸ್ವಿಯಲ್ಲಿ ಯಾರಾದರೂ ಸತ್ತಾಗ ಅವ್ರ ಹೆಸರು ತುಂಬ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ಒಂದು ಹೆಸರಾಗಿರುತ್ತೆ. ಏನಾದರೂ ಒಂದು ಸಾಧಿಸಿರ್ತಾರೆ, ಅವರು ಒಂದು ಸಾಧನೆ ಮಾಡಿರ್ತಾರೆ. ಮತ್ತು ಈ ಡೇಟ್ನಲ್ಲಿ ಹುಟ್ಟಿರೋರಿಗೆ ಒಳ್ಳೊಳ್ಳೆ ಒಂದು ಗೌರವದ ಪ್ರಶಸ್ತಿಯನ್ನ ಪಡ್ಕೊಳ್ಳೋ ಅಂತ ಒಂದು ವರ್ಷ ಆಗಿರುತ್ತೆ. 3-12-21-30 ಈ ಡೇಟಲ್ಲಿ ಹುಟ್ಟಿರೋರು ಈ ವರ್ಷ ತುಂಬ ಯೆಲ್ಲೋ ಮತ್ತು ಆರೆಂಜ್ ಕಲರ್ನ ಯೂಸ್ ಮಾಡಿದಷ್ಟು ಅವ್ರಿಗೆ ತುಂಬ ಒಳ್ಳೆ ಒಂದು ರಿಸಲ್ಟ್ನ ಕೊಡುತ್ತೆ. ಮತ್ತು ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಸಕ್ಸಸ್ನ ಕಾಣ್ತಾರೆ, ಅದರಲ್ಲಿ ಜಯ ನೋಡ್ತಾರೆ. ಅವರಿಗೆ ಇದು ಒಂದು ರಾಜಯೋಗದ ಬಣ್ಣ ಅಂತ ಹೇಳ್ಬೋದು. ಅವರ ಮನೆಯಲ್ಲಿ, ಅವರ ಡ್ರೆಸ್ಸಿಂದ ಎಲ್ಲದರಲ್ಲೂ ಈ ಬಣ್ಣನ ಅವರು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಏನೂ ಇಲ್ಲ ಅಂದರೆ ಒಂದು ಕರ್ಚೀಫಲ್ಲಿ ಆ ಬಣ್ಣ ಇರೋವಂಥ ಒಂದು ಕರ್ಚೀಫ್ನ ಕೈಯಲ್ಲಿ ಇಟ್ಕೊಂಡಾಗೂ ಅದರ ಒಂದು ಪಾಸಿಟಿವ್ ಅವ್ರಿಗೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ 3-12-21-30 ಈ ಡೇಟ್ನಲ್ಲಿ ಹುಟ್ಟಿರೋರು 1-10-19, 4-13-22-31, 5-14-23 ಈ ನಂಬರ್ನ, ಈ ಡೇಟ್ನ ಅವರು ಫಾಲೋ ಮಾಡಿದಾಗ ಅವ್ರಿಗೆ ತುಂಬ ಸಕ್ಸಸ್ಸನ್ನು, ಇವಾಗ ಇರೋದೇ ಅವ್ರಿಗೆ 2025ನೇ ವರ್ಷ ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ಡೇಟ್ನ ಫಾಲೋ ಮಾಡಿದಾಗ ಇನ್ನೂ ಒಂದು ತುಂಬ
ತುಂಬ ಸಕ್ಸಸ್ನ ನೋಡ್ಬೋದು. ಅವ್ರು ಏನೇನು ಅನ್ಕೊಂಡಿರ್ತಾರೆ ಆ ಕೆಲಸಗಳೆಲ್ಲ ಅವ್ರಿಗೆ ನೆರವೇರುತ್ತೆ. 2025 ಅನ್ನೋ ಒಂದು ಇಸ್ವಿ ಇವರಿಗೆ ಒಂದು ರಾಜಯೋಗದ ಇಸ್ವಿನೇ ಆಗ್ಬೋದು, ರಾಜಯೋಗದ ವರ್ಷನೇ ಆಗಿರ್ಬೋದು. ಹಾಗಾಗಿ ಅವರು ಮತ್ತೆ ಅವರು ಅತಿಯಾಗಿ ಬಿಳಿ ಬಣ್ಣವನ್ನ ಈ ಸತಿ ಅವರು ಉಪಯೋಗಿಸಬಾರ್ದು. ಬಿಳಿ ಮತ್ತೆ ಕೆಂಪು ಬಣ್ಣವನ್ನ ಅವ್ರಿಗೆ ತುಂಬಾ ನೆಗೆಟಿವ್ ತಂದ್ಕೊಡುತ್ತೆ. ಬಿಳಿ ಮತ್ತೆ ಕೆಂಪು ಬಣ್ಣವನ್ನ ಅವ್ರು ಎಷ್ಟು ಅವಾಯ್ಡ್ ಮಾಡ್ತಾರೋ ಅಷ್ಟು ಅವರಿಗೆ ಒಳ್ಳೇದು. ಹಾಗಾಗಿ ಅವರು ತುಂಬಾ ಅತಿಯಾಗಿ ಯೆಲ್ಲೋ ಬಣ್ಣ ಉಪಯೋಗಿಸ್ಬೇಕು, ಆರೆಂಜ್ ಬಣ್ಣ ಉಪಯೋಗಿಸ್ಬೇಕು. 3ನೇ ತಾರೀಕಲ್ಲಿ ಹುಟ್ಟಿರೋರು 3/12/21-30 ಆ ಡೇಟು ಇರಲಿ. ಆ ಡೇಟ್ ಇಲ್ದೇ ಇರೋರ್ಗೂ ಕೂಡ ಇವಾಗ ಹೇಳ್ತೀನಿ ನೋಡಿ, ಆಟೋ ಓಡಿಸೋರಿಗೆ ಇವಾಗ ಯೆಲ್ಲೋ ಬಣ್ಣ ಇರೋದ್ರಿಂದ ಆಟೋದವ್ರಿಗೆಲ್ಲರಿಗೂ ಸ್ವಲ್ಪ ಒಂದು ಒಳ್ಳೆ ಫಲವನ್ನ ಕೊಡುತ್ತೆ. 2025 ಅವ್ರಿಗೆ ಏನು ಅವರು ಒಂದು ಮನೆ ಕಟ್ಟಬೇಕು, ಸಣ್ಣದಾಗಿ ಅವ್ರು ಏನೇನು ಆಸೆ ಇಟ್ಕೊಂಡಿರ್ತಾರೋ ಅದನ್ನೆಲ್ಲ ಅವರು ನೆರವೇರಿಸ್ಕೊಳ್ತಾರೆ. ಇವಾಗ ಒಂದು ಆಟೋ ಇರೋರು ಒಂದು ಕಾರ್ ತಗೋಬಹುದು. ಅದೇ ಒಂದು ಓಲಾ ಕ್ಯಾಬು ಈ ಥರ ಕಾರೆಲ್ಲ ಓಡಿಸ್ತಾರೆ, ಎಲ್ಲೋ ಬೋರ್ಡ್ ಕಾರು, ಅವರಿಗೂ ಅಷ್ಟೇ, ಅವ್ರಿಗೂ ಒಂದು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತೆ. ಅವರು ಸಾಲ ಮಾಡಿರೋದು, ಸಾಲದಲ್ಲಿದ್ರು ಕೂಡ ಅದನ್ನೆಲ್ಲ ಅವರು ಸಾಲ ತೀರ್ಸ್ಕೊಳ್ತಾರೆ ಈ ವರ್ಷ. ಅವ್ರಿಗೂ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಪೊಲೀಸ್ ವಿಚಾರಕ್ಕೆ ಬಂದಾಗ ಪೊಲೀಸ್ ಅವ್ರಿಗೂ ಅಷ್ಟೇ, ಪೊಲೀಸು ಗೌರ್ಮೆಂಟ್ ಕೆಲಸದಲ್ಲಿರ್ತಾರೆ, ಅವ್ರಿಗೆಲ್ಲ ಒಂದು ಪ್ರಮೋಷನ್ ಅನ್ನೋದು ಸಿಕ್ಕತ್ತೆ. ಆ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಆ ಕೆಲಸ ಸಿಕ್ಕತ್ತೆ. ಯಾವುದಾದ್ರೂ ಒಂದು ಅವಾರ್ಡ್ ಸಿಕ್ಕವರು ಪೊಲೀಸ್ ಹುದ್ದೆಯಲ್ಲಿ ಇರೋರು ಒಂದು ಅವಾರ್ಡ್ನ ತಗೋಬಹುದು. ಈ ಥರ ಎಲ್ಲ 2025ರಲ್ಲಿ ಮಿಲಿಟ್ರಿ ಅವರು, ಪೊಲೀಸ್ ಅವರು, ಆಟೋದವರು ಮತ್ತೆ ಕ್ಯಾಬ್ ಓಡಿಸೋರು ಇವ್ರಿಗೆಲ್ಲ ಒಂದು ತುಂಬ ಪಾಸಿಟಿವ್, ತುಂಬ ಪ್ರೋಗ್ರೆಸ್ ನೋಡೋ ಅಂಥ ಒಂದು ವರ್ಷ ಆಗಿರುತ್ತೆ. ಇನ್ನು ಮ್ಯಾಮ್ 4, 13, 22, 31 ಈ ನಂಬರ್ ಹೇಗಿದೆ ಮ್ಯಾಮ್? 4, 13, 22, 31 ಈ ನಂಬರು 2025ಕ್ಕೆ ತುಂಬ ಚೆನ್ನಾಗಿದೆ ಅಂತಂದರೆ ಒಂದು 70% ಅಷ್ಟು ಅವರು ಅದನ್ನು ಇದು ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೋಬೋದು. ಯಾಕಂದರೆ ಈ 4, 13 ಯಾರೆಲ್ಲ 4, 13, 22 ಮತ್ತು 31ನೇ ತಾರೀಕಿನಲ್ಲಿ ಹುಟ್ಟಿರ್ತಾರೆ ಅವರೆಲ್ಲರಿಗೂ 2025ರಲ್ಲಿ, ಅದರಲ್ಲೂ ಕೃತಿಕಾ ರೋಹಿಣಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋರು ಒಂದು ಅಧಿಕಾರ ಬದಲಾವಣೆಯನ್ನ ಆಗತ್ತೆ. ಅವರು ಅಧಿಕಾರದಲ್ಲಿದ್ದರೆ, ಆ ನಕ್ಷತ್ರದವರು ಅಧಿಕಾರದಲ್ಲಿದ್ದರೆ ಒಂದು CM ಆಗೋರು CM ಆಗ್ಬೋದು, ಇಲ್ಲ ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗುವಂಥ ಒಂದು ಅಧಿಕಾರ ಬದಲಾವಣೆ ಆಗುತ್ತೆ. ಮತ್ತು ಒಳ್ಳೊಳ್ಳೆ ಪದವಿಯಲ್ಲಿ ಇರೋರೆಲ್ಲ ಒಂದು ಒಳ್ಳೆ ಗ್ರ್ಯಾಜುಯೇಷನ್ ಮಾಡಿಕೊಂಡು ತುಂಬ ಸಕ್ಸಸ್ನ ನೋಡೋ ಅಂಥ ಒಂದು ನಂಬರು ಮತ್ತು ವರ್ಷನೂ ಆಗಿರುತ್ತೆ. 4, 13, 22, 30, 31ರಲ್ಲಿ ಹುಟ್ಟಿರೋರು 1, 10, 19, 28 ಅನ್ನೋ ನಂಬರ್ನ ಅತಿ ಹೆಚ್ಚಾಗಿ ಫಾಲೋ ಮಾಡಬೇಕು. ಈ ನಂಬರ್ನ ಫಾಲೋ ಮಾಡಿದಾಗ ಅವ್ರು ಅನ್ಕೊಂಡಿರೋ ಕೆಲಸ ಕಾರ್ಯ ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ, ಗೌರ್ಮೆಂಟ್ ಕೆಲಸ ಬೇಕು ಅಂತ ಹುಡುಕ್ತಾ ಇರೋರಿಗೆ ಗೌರ್ಮೆಂಟ್ ಕೆಲಸ ಸಿಗೋವಂಥ ಚಾನ್ಸಸ್ ಆಗುತ್ತೆ. 3, 12, 21, 30 ಅನ್ನೋ ನಂಬರ್ನ ಅವರು ಫಾಲೋ ಮಾಡಬೇಕು. 6, 15, 24 ನಂಬರ್ ಆಗಲಿ, ಈ ಡೇಟ್ ಆಗಲಿ, ಈ ಡೇಟಲ್ಲಿ ಹುಟ್ಟಿರೋರ ಜೊತೆ ಆಗಲಿ, ಅಂಥವ್ರ ಜೊತೆ ಅವರು ಪಾರ್ಟ್ನರ್ಶಿಪ್ ಮಾಡಿದ್ರು ಕೂಡ ಅವ್ರಿಗೆ ಸಕ್ಸಸ್ನ ತಂದುಕೊಡುತ್ತೆ 2025ರಲ್ಲಿ. ಇವರು ಯೆಲ್ಲೋ ಮತ್ತು ಬ್ಲೂ ಕಲರ್ನ ಅತಿ ಹೆಚ್ಚಾಗಿ ಯೂಸ್ ಮಾಡಬೇಕಾಗತ್ತೆ. 2025ರಲ್ಲಿ ಅತಿ ಹೆಚ್ಚಾಗಿ ಯೆಲ್ಲೋ ಮತ್ತು ಬ್ಲೂ ಕಲರ್ನ ಇವರು ಉಪಯೋಗಿಸಿದಾಗ, ಮತ್ತು ಈ ಡೇಟು ನಾನು ಏನು ಹೇಳಿದ್ದೀನಿ ಆ ಡೇಟ್ನ ಅವರು ಆ ಡೇಟಿನ ದಿನ ಆ ಕಲರ್ನ ಟ್ಯೂನ್ ಮಾಡಿಕೊಂಡಾಗ ಅವರ ಒಂದು ಕೆಲಸಕ್ಕೆ ಒಂದು ಒಳ್ಳೆ ಒಂದು ಪ್ರೋಗ್ರೆಸ್ ಸಿಕ್ಕತ್ತೆ. ಇವಾಗ ನಾವು ಹೇಳಿದ್ನಲ್ಲ, ಏನೂ ಆಗೋದೇ ಇಲ್ಲ ಅಂತ ಅನ್ಕೊಂಡಿರೋರು ಕೂಡ ಯಾವುದೋ ಒಂದು ಕೆಲಸ ಹುಡ್ಕೊಂಡು ಬರುತ್ತೆ ಅವ್ರಿಗೆ. ಇವಾಗ ನಮ್ಗೆ ಜಯ ಸಿಕ್ಕತ್ತೆ. ಓಕೆ ಮ್ಯಾಮ್, ಇನ್ನು 5, 14, 23 ಈ ನಂಬರ್ ರಾಶಿಫಲ ಹೇಗಿದೆ ಮ್ಯಾಮ್? 5, 14, 23 ಈ ನಂಬರು 2025ಕ್ಕೆ ಒಂದು ಒಳ್ಳೆ ಫಲವನ್ನ ಕೊಡುವಂತ ಒಂದು ವರ್ಷ ಆಗಿದೆ ಈ ನಂಬರ್ ಅವರಿಗೆ. ಈ ಡೇಟಲ್ಲಿ ಹುಟ್ಟಿರೋರಿಗೆ ಒಂದು ಶುಭ ಒಳ್ಳೆ ಅವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ನಡೆಯುವಂಥ ಒಂದು ವರ್ಷ ಆಗಿರುತ್ತೆ. ಮತ್ತು ಅವರು ಯಾರಾದರೂ ಮದುವೆ ಆಗಬೇಕು ಅಂದ್ಕೊಂಡಿದ್ರೆ 5, 14, 23 2025ನೇ ಇಸ್ವಿ ಅವರಿಗೆ ತುಂಬ ಸಾಥ್ ಕೊಡುತ್ತೆ. ಒಂದು ಒಳ್ಳೆಯ ಒಂದು ಇವಾಗ ಕೆಲವರೆಲ್ಲ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರು, ಮಾಡ್ಕೋಬೇಕು ಅಂದ್ಕೊಂಡಿರೋರು 2024ರಲ್ಲಿ ಅವ್ರ ಮನೇಲಿ ಏನೋ ಮದುವೆ ಆಗೋಕ್ಕೆ ಆಗ್ತಾ ಇರಲ್ಲ, ಕೆಲವರು ಒಪ್ಕೊಂಡಿರಲ್ಲ, ಕೆಲವ್ರ ಮನೇಲಿ ಒಂದು ಕಡೆ ಒಪ್ಪಿದ್ರೆ ಒಂದು ಕಡೆ ಒಪ್ಕೊಂಡಿರಲ್ಲ. ಅಂಥವ್ರಿಗೆಲ್ಲರಿಗೂ 2025ರಲ್ಲಿ ಓಕೆ ಆಗುತ್ತೆ. ಅಂಥವ್ರು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರೆಲ್ಲ ಮಾಡ್ಕೋಬೋದು. ಮತ್ತು ಮನೇಲಿ ಮಕ್ಕಳು ಇಲ್ದಿರೋರಿಗೆ 2025ರಲ್ಲಿ ಮಕ್ಕಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ ತುಂಬ. ಅದನ್ನು ಅವರು ಈ 2025ನ ಅವರು ಬಳಸ್ಕೋಬೋದು. ಮಕ್ಕಳು ಇಲ್ದಿರೋರು, ಇಲ್ಲ ಒಂದು ಟ್ರೀಟ್ಮೆಂಟ್ ತಗೊಳ್ಳೋರು ಇರ್ಬೋದು, ಅಥವಾ
ಯಾವುದೋ ಒಂದು ಕೆಲಸದಲ್ಲಿ ಬೇರೆ ಬೇರೆ ಇರ್ತಾರೆ, ಅಂಥವರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಚಾನ್ಸಸ್ಸು ಇರುತ್ತೆ. ಮತ್ತು ತುಂಬ ಸಂಬಂಧದವ್ರನ್ನ, ಯಾರೋ ಒಬ್ಬ ದೂರ ಆಗಿರೋ ಸಂಬಂಧದವ್ರನ್ನ ಕೂಡ ಒಂದು ಹತ್ತಿರ ಮಾಡ್ಕೊಳ್ಳೋ ಅಂಥ ಒಂದು ವರ್ಷ ಇದು 2025 ಆಗಿರುತ್ತೆ. ಅದರಲ್ಲಿ 5, 14, 23ನೇ ನಂಬರ್ ಅವರಿಗೆ ಕಳ್ಕೊಂಡಿರೋರನ್ನ ಪಡ್ಕೊಳ್ಳೋ ಅಂಥ ಒಂದು ವರ್ಷ ಇದಾಗಿರುತ್ತೆ. ಇನ್ನು ಮ್ಯಾಮ್ ಅದೇ ರೀತಿ 6, 15, 24 ಈ ನಂಬರ್ ಬಗ್ಗೆ ಹೇಳಿ ಮ್ಯಾಮ್. 6, 15, 24 ಅಂತ ನಂಬರ್ ತಗೊಂಡಾಗ 2025ಕ್ಕೆ ತುಂಬ ರಾಜಯೋಗದ ನಂಬರು. ಈ ಓವರ್ ಆಲ್ ನಾನು ಏನು ಹೇಳಿದೆ ಇವಾಗ, ಅದಕ್ಕಿಂತ ಎಲ್ಲದಕ್ಕಿಂತ ಒಂದು 1000% ಇದು ತುಂಬ ಒಂದು ಪಾಸಿಟಿವ್ ನಂಬರ್ ಆಗುತ್ತೆ, ಒಂದು ವೈಬ್ರೇಷನ್ ನಂಬರ್ ಅಂತ ಹೇಳ್ಬೋದು. 6, 15, 24, 6 ಅಂದ್ರೇನೆ ಒಂದು ಶುಕ್ರನ್ ನಂಬರ್ ಆಗುತ್ತೆ. ಆ ಶುಕ್ರನ್ ನಂಬರು ಅಂತಂದ್ರೆ ಶುಕ್ರ ಅಂದ್ರೇನೆ ದುಡ್ಡು. ಸೊ ಈ ಹೋದ ವರ್ಷ 2024ರಲ್ಲಿ 6ನೇ ನಂಬರ್ ಎಷ್ಟು ನೆಗೆಟಿವ್ ಆಗಿತ್ತೋ 2025ರಲ್ಲಿ 6ನೇ ನಂಬರ್ ತುಂಬ ಅದು 2 ದುಪ್ಪಟ್ಟರಷ್ಟು ಪಾಸಿಟಿವ್ ಆಗಿದೆ. ಈ ನಂಬರು ಅತಿ ಹೆಚ್ಚಾಗಿ ಯಾರೆಲ್ಲ ಯೂಸ್ ಮಾಡ್ತಾರೋ ಅವರಿಗೆಲ್ಲ ಒಂದು ಅದೃಷ್ಟವನ್ನ ನೋಡೋ ಅಂತ ಒಂದು ವರ್ಷ ಆಗಿರುತ್ತೆ. ಓಕೆ ಮ್ಯಾಮ್, ಇನ್ನು ಉಳಿದಂತೆ 7, 16, 25 ಈ ನಂಬರ್ನ ವಿಶೇಷ ಹೇಳಿ ಮ್ಯಾಮ್. 7, 16, 25 ಅಂತಂದ್ರೆ 7ನೇ ನಂಬರ್ ಅನ್ನೋದು ಒಂದು 50-50 ರಿಸಲ್ಟ್ ಇರುತ್ತೆ. ಅದೇ 7, 16 ಅಂತ ತಗೊಂಡಾಗ 16ಕ್ಕೆ ತುಂಬಾ ರಾಜಯೋಗದ ವರ್ಷ 2025, 15, 16 ಅದರಲ್ಲಿ 1 ಮತ್ತೆ 6 ಪಾಸ್ ಆಗಿರುತ್ತೆ. ಯಾಕಂದ್ರೆ 1ಕ್ಕೆ ನಾನು ಅವಾಗ್ಲೇ ಹೇಳ್ದೆ ತುಂಬಾ ರಾಜಯೋಗ, ತುಂಬಾ ಅದೃಷ್ಟದ ನಂಬರ್ ಅಂತ. 6ಕ್ಕೂ ಹೇಳ್ದೆ ತುಂಬಾ ಕುಬೇರಂದು, ತುಂಬಾ ಶುಕ್ರನ ನಂಬರು, ಇದಕ್ಕೆ ತುಂಬಾ ಚೆನ್ನಾಗಿದೆ 2025. ಹಾಗಾಗಿ 16 ಅನ್ನೋದು 2024ನೇ ಇಸ್ವಿಯಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತಾರೆ. 16ನೇ ತಾರೀಕು ಹುಟ್ಟಿರೋರು ಎಲ್ಲಾ ತರದ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದೇ 2025ನೇ ಇಸ್ವಿಯಲ್ಲಿ ಅವ್ರಿಗೆ ಆ ತರ ಕಷ್ಟಗಳೆಲ್ಲ ಪಾರಾಗುತ್ತೆ. ಅವ್ರಿಗೆ ಒಂದು ರಾಜಯೋಗದ ಒಂದು ವರ್ಷ ಅಂತ ಹೇಳ್ಬೋದು, ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಮತ್ತೆ ಅವ್ರ ಕಷ್ಟವನ್ನ ರಿಲೀಸ್ ಮಾಡ್ಕೊಳ್ಳೋ ಅಂತ ಒಂದು ವರ್ಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ 16ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಅವ್ರಿಗೆ ಒಂದು ಕೋರ್ಟು ಕೇಸು ಅಂತ ತುಂಬಾ ನಾನಾ ರೀತಿ ಎಲ್ಲಾ ಕ್ಷೇತ್ರದಿಂದಲೂ ಅವ್ರಿಗೆ ಒಂದು ತೊಂದರೆಯನ್ನ ಉಂಟಾಗಿರುತ್ತೆ. ಆ ತೊಂದರೆಗೆಲ್ಲ ಒಂದು ಫುಲ್ ಸ್ಟಾಪ್ ಅಂತ ಇಟ್ಟರೆ ಅದು 2025ನೇ ಇಸ್ವಿ. ಅದರಲ್ಲಿ ಅವ್ರದ್ದು ಏನೇ ಕೇಸ್ ಇರಲಿ, ಯಾವುದೇ ಕಂಪ್ಲೇಂಟ್ ಇರಲಿ ಅಥವಾ ಬೇರೆ ಯಾವುದೇ ಕಿರುಕುಳ ಇರಲಿ, ಎಲ್ಲನೂ ಅವ್ರಿಗೆ ಕಮ್ಮಿ ಆಗುತ್ತೆ ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಒಂದು ರಿಲೀಫ್ ಅನ್ನೋದು ಸಿಕ್ಕತ್ತೆ 2025ರಲ್ಲಿ. ಅವರು ಏನೋ ಮಾಡಿ ಸಕ್ಸಸ್ ನೋಡೋದಲ್ಲ, ಇರೋ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಕೊಳ್ತಾರೆ ಅವ್ರು 2025ರಲ್ಲಿ. ಸೊ 7, 16, 25 ಅನ್ನೋ ನಂಬರಿಗೆ 2025 ಒಂದು ಒಳ್ಳೆ ವರ್ಷನೇ ಇರ್ಬೋದು. ಒಳ್ಳೆ ವರ್ಷದಿಂದನೇ ಇದನ್ನ ವೆಲ್ಕಮ್ ಮಾಡ್ಕೋಬೇಕು ಅವರು. ಯಾಕಂದ್ರೆ ಅವ್ರ ಒಂದು ಕಷ್ಟ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. 2025 ಮುಗಿತಿದ್ದಂಗೆ ಅವ್ರಿಗಿನ್ನ ತುಂಬಾ ಚೆನ್ನಾಗಿರೋ ರಾಜಯೋಗದ ಒಂದು ವರ್ಷ ಬರುತ್ತೆ. 8, 17, 26 ಆ ಸಂಖ್ಯೆ ನೋಡಿ. 8, 17, 26 2025ನೇ ಇಸ್ವಿಗೆ ತುಂಬಾ ಒಳ್ಳೆ ನಂಬರು ಅಂತ ಹೇಳ್ತೀನಿ. ಒಳ್ಳೆ ನಂಬರು ಅಂತ ಅಂದ್ರೆ ತುಂಬಾ ಅತಿ ಒಳ್ಳೆ ನಂಬರು ಅಂತ ಹೇಳಕ್ಕಾಗಲ್ಲ. ಬಟ್ ಆ ಕ್ಷೇತ್ರದಲ್ಲಿ ಇರೋರು, ಆ ಡೇಟ್ ನಲ್ಲಿ ಹುಟ್ಟಿರೋರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಆ ಕ್ಷೇತ್ರದಲ್ಲಿ ಒಂದು ಸಕ್ಸಸ್ನ ನೋಡೋಂತ ಒಂದು ವರ್ಷ ಆಗಿರುತ್ತೆ. ಇವಾಗ ಲಾಯರ್, ಜಡ್ಜು ಇಂಥವ್ರಿಗೆಲ್ಲ ಒಂದು ಒಳ್ಳೆ ಪದವಿ ಸಿಕ್ಕತ್ತೆ. ಇವಾಗ ಸೀನಿಯರ್ ಇರೋರು ಜೂನಿಯರ್ ಲಾಯರ್ ಇರೋರೆಲ್ಲ ಸೀನಿಯರ್ ಪೋಸ್ಟ್ಗೆ ಹೋಗ್ತಾರೆ, ಸೀನಿಯರ್ ಎಲ್ಲ ಜಡ್ಜ್ ಪೋಸ್ಟ್ಗೆ ಹೋಗ್ತಾರೆ. ಜಡ್ಜ್ಗೆಲ್ಲ ಒಂದು ಒಳ್ಳೆ ಒಂದು ಗೌರವವನ್ನ ಕೊಡುವಂಥದ್ದು, ಒಂದು ಡಾಕ್ಟರೇಟ್ ಅಂತ ಸಿಕ್ಕುವಂಥದ್ದು, ಆ ಥರ ಎಲ್ಲ ಒಂದು ಗೌರವ ಪುರಸ್ಕಾರವನ್ನ ಪಡ್ಕೊಳ್ತಾರೆ. ಈ 8, 17, 26ನೇ ತಾರೀಕಿನಲ್ಲಿ ಹುಟ್ಟಿರೋರು ಅವ್ರಿಗೂ ಕೂಡ ಒಂದು ರಾಜಯೋಗ ಅಂತ ಹೇಳ್ಬೋದು. ಅದರಲ್ಲೂ ಅವರ ಜಾತಕದಲ್ಲಿ ಗುರುದಶೆ, ಶನಿದಶೆ, ಬುಧದಶೆ ನಡೆದ್ರೆ ಅವರ ಯೋಗನೇ ಚೇಂಜ್ ಆಗತ್ತೆ, ಅವ್ರ ಯೋಗನೇ ಬದಲಾಗತ್ತೆ. ಒಂದು ರಾಜಯೋಗ ಅಂತ ಹೇಳ್ಬೋದು. ಇವರಿಗೆ ಅತಿ ಹೆಚ್ಚು ಈ ವರ್ಷ ಲಕ್ಕಿ ನಂಬರು ಅಂತ ಅಂದಾಗ 5, 14, 23, 6, 15, 24 ಈ 2 ನಂಬರ್ಗಳನ್ನ ಯೂಸ್ ಮಾಡಿದಾಗ ತುಂಬಾ ಅತಿಯಾಗಿ ಸಕ್ಸಸ್ನ ನೋಡ್ಬೋದು. ಅವ್ರು ಏನಾದ್ರು ಅನ್ಕೊಂಡಿದ್ರೆ ಅವ್ರ ಕಾರ್ಯರೂಪಕ್ಕೆ ತರುವಂತ ಒಂದು ನಂಬರು, ಒಂದು ಡೇಟ್ ಆಗಿರುತ್ತೆ. ಇನ್ನು ಮ್ಯಾಮ್ ಕೊನೆ ನಂಬರ್ 9, 18, 27 ಈ ನಂಬರ್ ಬಗ್ಗೆ. 9, 18, 27 ಅಂದ್ರೆ 2025ನೇ ಇಸ್ವಿಗೆ ತುಂಬಾ ಅತಿ ಕರಾಳ ನಂಬರ್, ಅತಿ ನೆಗೆಟಿವ್ ನಂಬರ್. 2025ನೇ ಇಸ್ವಿಗೆ ತುಂಬಾ ಆಗದೆ ಇರೋಂತ ನಂಬರ್ ಇದು.
ಸೊ 9, 18, 27 ದಿನಾಂಕದಲ್ಲಿ ಹುಟ್ಟಿರೋರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ 2025ರಲ್ಲಿ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವರ ಕ್ಷೇತ್ರದಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಅವರ ಕ್ಷೇತ್ರದಲ್ಲಿ ಅವರ ಒಂದು ಜಗಳ ಆಗಿರ್ಬೋದು, ಕೆಲಸ ಬದಲಾವಣೆ ಆಗಿರ್ಬೋದು, ಇಲ್ಲ ಅವ್ರು ಏನಾದ್ರು ಅನ್ಕೊಂಡಿರೋದು ನೆಗೆಟಿವ್ ಹೊಡೆಯೋದಾಗಿರ್ಬೋದು, ಕೋರ್ಟು ಕೇಸು ಕಂಪ್ಲೇಂಟು ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ನೆಗೆಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಡೈವೋರ್ಸ್ ಆಗ್ಬೋದು, ಮದುವೆ ಆಗ್ದಿರಾನೇ ಇರ್ಬೋದು, ನಿಶ್ಚಯ ಆಗಿರೋ ಮದುವೆ ಮುರಿಬೋದು, ಈ ತರ ಎಲ್ಲ ಆಗತ್ತೆ. ತುಂಬಾ ಗಲಾಟೆಗಳಾಗಿರ್ಬೋದು. ಹೇಳದ್ನಲ್ಲ, ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಆ ಕ್ಷೇತ್ರಕ್ಕೆ ಅವ್ರಿಗೆ ಸಂಬಂಧಪಟ್ಟಿರೋ ಹಾಗೆ ನೆಗೆಟಿವ್ ದುರಾದೃಷ್ಟವನ್ನ ನೋಡ್ಬೋದು, ತುಂಬಾ ಅಶುಭ. ಹಾಗಾಗಿ 9, 18, 27 ಯಾರೆಲ್ಲ ಈ ನಂಬರ್ನ ಫಾಲೋ ಮಾಡ್ತೀರಾ, ಯಾರ್ದೆಲ್ಲ ಗಾಡಿ ನಂಬರು 99 ರಿಪೀಟ್ ಆಗಿರುತ್ತೆ, 8, 18 ಅನ್ನೋ ನಂಬರ್ ಇರುತ್ತೆ, 27 ಅನ್ನೋ ನಂಬರ್ ಪಾಸ್ ಆಗಿರುತ್ತೆ, ಅವ್ರಿಗೆಲ್ಲರಿಗೂ ಕೂಡ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ, ಅವ್ರಿಗೆಲ್ಲರಿಗೂ ತೊಂದರೆ ಆಗತ್ತೆ.